ಹಾಗೂ ಬಿಸಿಲಿನ ತಾಪ ಹೆಚ್ಚಾಗಿರುವುದರಿಂದ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗದಂತೆ ಎಚ್ಚರ ವಹಿಸುವಂತೆ ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮಣ್ ಹೇಳಿದರು. ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಆಯೋಜಿಸಿದ್ದ ಕುಡಿಯುವ ನೀರಿನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತೋಟದಲ್ಲಿ 20 ಮನೆಗಳಿದ್ದರೂ ನೀರು ಕೊಡಿ ಎಂದು ಕೇಳುತ್ತಾರೆ. ಮಜರೆ ಗ್ರಾಮ 25ಕ್ಕಿಂತ ಹೆಚ್ಚು ಮನೆಗಳಿದ್ದರೆ ನೀಡಬಹುದು. ಹೊಸ ಬೋರ್ ಕೊರೆಸಿದರೂ ನೀರು ಬರುತ್ತಿಲ್ಲ. ಇರುವ ಬೋರ್ನಲ್ಲೇ ಇರುವ ನೀರು ಬಳಕೆ ಮಾಡಿ. ಟ್ಯಾಂಕರ್ ನೀರು ಸರಬರಾಜು ಮಾಡುವಾಗ ಕುಡಿಯುವ ನೀರು ಸರಬರಾಜು ಎಇಇ ಲೆಕ್ಕಾಧಿಕಾರಿ ಹಾಗೂ ಪಿಡಿಒ 3 ಜನರು ಜಂಟಿ ಮಹಜರ್ ಮಾಡಿ ನೀರು ಸರಬರಾಜು ಮಾಡಬೇಕು. ಒಬ್ಬ ವ್ಯಕ್ತಿಗೆ ಕನಿಷ್ಠ 30 ಲೀಟರ್ ನೀರು ಒದಗಿಸಬೇಕು. ಸರ್ಕಾರಿ ಖಾಸಗಿ ಕೊಳವೆ ಬಾವಿಗಳಲ್ಲಿ ಎಷ್ಟು ನೀರು ಲಭ್ಯವಿದೆ, ನೀರಿನ ಲಭ್ಯತೆ ನೋಡಿಕೊಂಡು ಸರಬರಾಜು ಮಾಡಬೇಕು. ನೀರು ಪೋಲಾಗುವುದನ್ನು ತಡೆಯಬೇಕು. ಈಗ ಶಾಲಾ ಕಾಲೇಜು ವಸತಿ ನಿಲಯಗಳು ರಜೆ ಇರುವುದರಿಂದ ಅಲ್ಲಿ ಲಭ್ಯವಾಗುವ ನೀರನ್ನು ಜನ ಜಾನುವಾರುಗಳಿಗೆ ಶಾಲಾ ಕಾಲೇಜುಗಳು ಪ್ರಾರಂಭವಾಗುವ ತನಕ ನೀಡಿ. ಕೆಲವರು ಕುಡಿಯುವ ನೀರನ್ನು ಬಳಕೆ ಮಾಡಿಕೊಂಡು ತೋಟ ಬೆಳೆಸುತ್ತಾರೆ. ಇಂತಹವುಗಳ ಸಂಪರ್ಕ ಕಡಿತಗೊಳಿಸಿ ಎಂದು ತಾಕೀತು ಮಾಡಿದರು. ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಕೆಒ ಶಶಿಕಲಾ ಮಾತನಾಡಿ, ವರುವು ಗ್ರಾಮದಲ್ಲಿ 2 ಸರ್ಕಾರಿ ಬೋರ್ ವಿಫಲವಾಗಿದ್ದರಿಂದ ರೈತರ ಖಾಸಗಿ ಕೊಳವೆ ಬಾವಿ ತೆಗೆದುಕೊಂಡಿದ್ದರೂ ನೀರು ಬರುತ್ತಿಲ್ಲ. ಈಗ ಸಮಸ್ಯೆಯಾಗಿದೆ. ಮನ್ನೆಕುಂಟೆ ಪಿಡಿಒ ನೇತ್ರಾವತಿ ಮಾತನಾಡಿ, 3 ಜನ ಗ್ರಾಮ ಪಂಚಾಯತ್ ಸದಸ್ಯರು ಅವರ ಕೊಳವೆ ಬಾವಿಯಿಂದ ನೀರು ಕೊಡಲು ಒಪ್ಪಿಕೊಂಡಿದ್ದಾರೆ. ದೊಡ್ಡೇರಿ ಪಿಡಿಒ ಪಾಲಯ್ಯ ಮಾತನಾಡಿ, ರೈತರು ನೀಡಿದ ಕೊಳವೆ ಬಾವಿಗಳಲ್ಲಿ ಕಡಿಮೆಯಾಗಿದ್ದು ಅಡಕೆ ಬೆಳೆಗೆ ಸಾಕಾಗುತ್ತಿಲ್ಲ. ಬೆಳೆ ಉಳಿಸಿಕೊಳ್ಳಲು ನೀರು ಗ್ರಾಮಸ್ಥರಿಗೆ ಬಿಡಲು ಒಪ್ಪುತ್ತಿಲ್ಲ ಎಂದರು. ಇದೇ ರೀತಿ 1 ವಾರ 15 ದಿನಗಳು ಮಳೆ ಬಾರದೇ ಇದ್ದರೆ ನೀರಿನ ಸಮಸ್ಯೆ ಉಲ್ಬಣವಾಗುವ ಸಾಧ್ಯತೆ ಇದ್ದು ಪಿಡಿಒಗಳು ನಿರ್ಲಕ್ಷ್ಯ ತೋರಿದರೆ ಬುದ್ಧಿವಂತಿಕೆಯಿಂದ ನೀರು ಮಿತವಾಗಿ ಬಳಕೆಯಾಗುವಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಕುಡಿಯುವ ನೀರು ಸರಬರಾಜು ಎಇ ದಯಾನಂದ್, ತಾಲೂಕ್ ಪಂಚಾಯಿತಿ ಸಹಾಯಕ ನಿರ್ದೇಶಕ ಸಂಪತ್, ಲೆಕ್ಕ ಸಹಾಯಾಧಿಕಾರಿ ಕೆಂಚಪ್ಪ, ಜೆಇಗಳಾದ ತಿಪ್ಪೇಸ್ವಾಮಿ, ಮನೋಹರ್, ಗ್ರಾಮ ಪಂಚಾಯಿತಿ ಪಿಡಿಒಗಳು ಉಪಸ್ಥಿತರಿದ್ದರು.